ಯುವ ರಾಜ್ಕುಮಾರ ಚೊಚ್ಚಲ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಹೊಸಪೇಟೆಯಲ್ಲಿ ನಡೆಯುತ್ತೆ ಎನ್ನುವ ವಿಚಾರ ಈಗಾಗಲೇ ತಿಳಿದಿದೆ. ಆದರೆ ಯುವ ಅಬ್ಬರ ಕೇವಲ ಹೊಸಪೇಟೆಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಹಲವೆಡೆ ಅದ್ದೂರಿ ಇವೆಂಟ್ಗಳಿಗೆ ಪ್ಲಾನ್ ಮಾಡಲಾಗಿದೆ. ಸದ್ಯ 97 ದಿನಗಳ ಶೂಟಿಂಗ್ ಮುಗಿಸಿ ರಿಲೀಸ್ಗೆ ಸಿದ್ಧವಾಗಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶೂಟಿಂಗ್ ಜೊತೆಗೆ ಮಾಡಿಕೊಂಡು ಬಂದಿದ್ದ ತಂಡ ಈಗ ಪ್ರಮೋಷನ್ ಕಾರ್ಯಗಳ ಮೇಲೆ ಕಣ್ಣಿಟ್ಟಿದೆ. ಮಾರ್ಚ್ 2ರಂದು ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಯುವ ಟೈಟಲ್ ಸಾಂಗ್ ಬಿಡುಗಡೆ ಮಾಡಲು ಸಿದ್ಧತೆಗಳು ನಡೀತಾ ಇವೆ. ರಾಜ್ಯದ 4 ಜಿಲ್ಲೆಗಳಲ್ಲಿ ಭರ್ಜರಿಯಾಗಿ ಪ್ರಚಾರ ನಡೆಯಲಿದೆ. ಮಾರ್ಚ್ 17ರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವಿದ್ದು, ಅದಕ್ಕೂ ಒಂದು ದಿನ ಮೊದಲು ಮಾರ್ಚ್ 16ರಂದು ಹೊಸಪೇಟೆಯಲ್ಲಿ ಮೆಗಾ ಇವೆಂಟ್ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಶಿವರಾಜ್ ಕುಮಾರ್ ಸೇರಿದಂತೆ ರಾಜ್ ಕುಟುಂಬದವರೆಲ್ಲ ಭಾಗಿಯಾಗಲಿದ್ದಾರೆ. ವಿನಯ್ ರಾಜ್ಕುಮಾರ್, ಶ್ರೀಮುರಳಿ, ವಿಜಯ ರಾಘವೇಂದ್ರ, ಧೀರನ್ ರಾಮ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ರಾಜ್ ಕುಟುಂಬದ 3ನೇ ಕುಡಿಯ ಮಾಸ್ ಎಂಟ್ರಿಗೆ ಸಪೋರ್ಟ್ ಮಾಡಲಿದ್ದಾರೆ. ಯುವ ಬಿಡುಗಡೆ ದಿನಾಂಕ ಹತ್ತಿರ ಬರ್ತಾ ಇದ್ದು, ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರದ ಒಂದೊಂದೇ ಅಪ್ಡೇಟ್ಗಳು ಹೊರಬೀಳಲಿವೆ. ಟೀಸರ್, ಹಾಡುಗಳು ಮತ್ತು ಟ್ರೇಲರ್ಗಾಗಿ ಅಭಿಮಾನಿ ದೇವರುಗಳು ಕಾಯ್ತಾ ಇದ್ದಾರೆ. ಮಾರ್ಚ್ 17ಕ್ಕೆ ಅಪ್ಪು ಅವರ ಹುಟ್ಟುಹಬ್ಬದ ದಿನವೇ ಈ ಚಿತ್ರದ ಟ್ರೇಲರ್ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಅಷ್ಟರೊಳಗೆ ಟೀಸರ್ ಮತ್ತು ಲಿರಿಕಲ್ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆಗಲು ಸಜ್ಜಾಗಿವೆ. ಅಪ್ಪು ಅಭಿಮಾನಿಗಳಂತೂ ಇವನನ್ನ ಈಗಾಗಲೇ ಅಪ್ಪಿಕೊಂಡಿದ್ದು, ಈ ಸಿನಿಮಾವನ್ನ ಶತಾಯ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ. ಯುವ ಸಿನಿಮಾ ಆರಂಭವಾದಾಗಿನಿಂದ ಅಪ್ಪು ಅಭಿಮಾನಿಗಳು ಇವನನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ರು. ಕಳೆದ ವರ್ಷ ಮಾರ್ಚ್ನಲ್ಲಿ ಈ ಚಿತ್ರದ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ತಕ್ಕ ಮಟ್ಟಿಗೆ ಅಭಿಮಾನಿಗಳ ಆಸೆಯನ್ನ ಪೂರೈಸಿತು. ಆದರೆ ಅದಾದ ಬಳಿಕ ಈ ಸಿನಿಮಾದ ಬಗ್ಗೆ ಹೆಚ್ಚು ಅಪ್ಡೇಟ್ಗಳು ಹೊರಬರಲಿಲ್ಲ. ಕಥೆಯ ಬಗ್ಗೆಯೂ ಕೂಡ ನಿರ್ದೇಶಕರು ಎಲ್ಲಿಯೂ ಸುಳಿವನ್ನ ಬಿಟ್ಟುಕೊಳ್ಳಿಲ್ಲ. ಆದರೆ ಇದೊಂದು ಪಕ್ಕಾ ಮಾಸ್ ಮೂವಿ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಈ ಹಿಂದೆ ಮಾಡಿದ ಆಕ್ಷನ್ ಸಿನಿಮಾಗಳಂತೆ ಇದು ಕೂಡ ಇರಲಿದೆ ಅನ್ನೋ ಭರವಸೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಪ್ಪು ಹುಟ್ಟಿದ ತಿಂಗಳೇ ಯುವ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದು, ಇದು ಅವರ ಕರಿಯರ್ನ ಲಕ್ಕಿ ತಿಂಗಳಾಗಲಿದೆ. ಯುವ ಸಿನಿಮಾದಲ್ಲಿ ಅಪ್ಪು ಅವರಿಗೆ ಟ್ರಿಬ್ಯೂಟ್ ಮಾಡುವ ಮಾಸ್ ಡೈಲಾಗ್ಗಳು ಮತ್ತು ಹಾಡುಗಳು ಇರಲಿದೆ ಎನ್ನಲಾಗಿದ್ದು, ಇಲ್ಲಿ ಥೇಟ್ ಪುನೀತ್ ಅವರನ್ನೇ ಯುವ ನೆನಪಿಸಲಿದ್ದಾರೆ. ಅವರಂತೆ ಡ್ಯಾನ್ಸ್ ಸ್ಟೆಪ್ಗಳು ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳನ್ನ ಕೂಡ ಮಾಡುವ ಪ್ರಯತ್ನವನ್ನ ಮಾಡಲಿದ್ದಾರೆ. ಮಾರ್ಚ್ 28ಕ್ಕೆ ಎಲ್ಲವೂ ಅಭಿಮಾನಿ ದೇವರುಗಳ ಕಣ್ಮುಂದೆ ಬರಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.